ಸ್ನೇಹಿತರೆ ನಮಸ್ಕಾರ. OTTನಲ್ಲಿ ರಿಲೀಸ್ ಆಗಲು ರೆಡಿಯಾದ ಖೇಡಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಖೇಡಿ ದಿ ಡೆವಿಲ್ ಥಿಯೇಟರ್ನಲ್ಲಿ ಯಶಸ್ವಿ ಪ್ರದರ್ಶನ ಕಂಡು OTTಗೆ ಬರಲು ದಿನಾಂಕ ನಿಗದಿಯಾಗಿದೆ. ಧ್ರುವ ಸರ್ಜಾ ಅವರಿಗೆ ಖೇಡಿ ಗೆಲುವಿನ ಕಂಬ್ಯಾಕ್ ಮಾಡಿಕೊಟ್ಟಿದೆ. ಕಾಳಿದಾಸನಾಗಿ ಮಚ್ಚು ಹಿಡಿದು ಮಾಸ್ ಲುಕ್ನಲ್ಲಿ ಚಿತ್ರದಲ್ಲಿ ಅಬ್ಬರಿಸಿದ್ದಾರೆ. ಲಾಂಗ್ ಟೈಮ್ ಬಳಿಕ ಧ್ರುವ ಅವರಿಗೆ ಒಂದು ಗೆಲುವು ಸಿಕ್ಕಿದೆ. ಇತ್ತ ಪ್ರೇಮ್ ಅವರಿಗೂ ಕೂಡ ಖೇಡಿ ಸಮಾಧಾನ ಪಡುವ ಗೆಲುವು ತಂದುಕೊಟ್ಟಿದೆ. ಸ್ನೇಹಿತರೆ, 1970ರ ದಶಕದಲ್ಲಿ ಬೆಂಗಳೂರಿನಲ್ಲಿ ನಡೆದ ಭೂಗತ ಲೋಕದ ಕಥೆಯನ್ನ ಎಳೆಯಾಗಿ ಬಿಡಿಸಿ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಈ ಕಥೆಯು ಸಹೋದರತ್ವ, ಸೇಡು ಮತ್ತು ರಾಜಕೀಯ ಪೈಪೋಟಿಯ ವಿಷಯಗಳನ್ನು ಸಹ ಒಳಗೊಂಡಿದೆ. ಸ್ನೇಹಿತರೆ, ಈ ಚಿತ್ರದಲ್ಲಿರುವ ಮಾಸ್ ಲುಕ್, ಸಾಂಗ್ಸ್, ಫೈಟ್ ಸಿನಿಪ್ರಿಯರಿಗೆ ಇಷ್ಟವಾಗಿತ್ತು. ಬಾಕ್ಸ್ ಆಫೀಸ್ನಲ್ಲೂ ಡೀಸೆಂಟ್ ಬಿಸ್ನೆಸ್ ಮಾಡಿದ ಖೇಡಿ ಇದೀಗ OTTಗೆ ಕಾಲಿಡಲು ರೆಡಿಯಾಗಿದೆ. ಏಪ್ರಿಲ್ 30ರಂದು ಚಿತ್ರಮಂದಿರದಲ್ಲಿ ಖೇಡಿ ರಿಲೀಸ್ ಆಗಿತ್ತು. ಆದರೆ ರಿಲೀಸ್ ಆದ ಬಳಿಕ 3 ತಿಂಗಳಲ್ಲಿ OTTಗೆ ರಿಲೀಸ್ ಆಗುತ್ತಿರುವುದು ಬೇಸರದ ಸಂಗತಿ. ಇದೇ ಜೂನ್ 5ರಿಂದ ಚಿತ್ರ Zee5 OTTಯಲ್ಲಿ ಕನ್ನಡ, ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಯಲ್ಲಿ ಸ್ಟ್ರೀಮಿಂಗ್ ಆಗಲಿದೆ. ಚಿತ್ರದಲ್ಲಿ ಧ್ರುವ ಸರ್ಜಾ ಜೊತೆ ರವಿಚಂದ್ರನ್, ರಮೇಶ್ ಅರವಿಂದ್, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ರೀಶ್ಮಾ ನಾಣಯ್ಯ, ವಂದನ್, ಸೂರಜ್, ದೀಪಿಕಾ ಗೌಡ ಮತ್ತು ರವಿಶಂಕರ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ವಿಶೇಷ ಪಾತ್ರದಲ್ಲಿ ನಟಿಸಿರುವುದು ಅವರ ಅಭಿಮಾನಿಗಳಿಗೆ ಹಬ್ಬದ ಸಂಗತಿಯನ್ನು ತಂದುಕೊಟ್ಟಿತ್ತು. ಈ ಚಿತ್ರಕ್ಕೆ ಧ್ರುವ ಸರ್ಜಾ ಒಂದು ತೂಕವಾಗಿದ್ದರೆ ಸುದೀಪ್ ಕೂಡ ಒಂದು ತೂಕವಾಗಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರವನ್ನು 80% ಅಭಿಮಾನಿಗಳು ಚಿತ್ರಮಂದಿರದಲ್ಲಿಯೇ ಚಿತ್ರವನ್ನು ವೀಕ್ಷಿಸಿದ್ದಾರೆ. ಉಳಿದ ಅಭಿಮಾನಿಗಳಿಗೆ ಬೇಸರವಾಗಬಾರದೆಂದು ಚಿತ್ರತಂಡ ನಿರ್ಧರಿಸಿದ್ದು ಇದೀಗ OTTನಲ್ಲಿ ರಿಲೀಸ್ ಮಾಡಲು ರೆಡಿಯಾಗಿದ್ದಾರೆ. ಖೇಡಿ ಚಿತ್ರವನ್ನು OTTಗೆ ರಿಲೀಸ್ ಮಾಡಲು ಕೆಲವು ಕಾರಣಗಳಿವೆ. ಮೊದಲನೇದಾಗಿ, ನಿರೀಕ್ಷಿಸಿದಷ್ಟು ಜನ ಥಿಯೇಟರ್ಗೆ ಬಂದು ಸಿನಿಮಾ ವೀಕ್ಷಿಸಿಲ್ಲ. ಎರಡನೇದಾಗಿ, ಸಿನಿಮಾದ ಶೋಗಳ ಸಂಖ್ಯೆ ದಿನೇ ದಿನೇ ಕಡಿಮೆಯಾಗುತ್ತಿರುವುದು. ಮೂರನೇದಾಗಿ, ಚಿತ್ರತಂಡ ನಿರೀಕ್ಷಿಸಿದ ಗಳಿಕೆ ಆಗದಿರುವುದು. ನಾಲ್ಕನೇದಾಗಿ, IPL ಕಾರಣದಿಂದ ಚಿತ್ರದ ಶೋಗಳ ಸಂಖ್ಯೆ ಕಡಿಮೆಯಾಗಿರುವುದು. ಇವಿಷ್ಟು ಕಾರಣಗಳಿಂದ ಖೇಡಿ ಚಿತ್ರತಂಡ ಚಿತ್ರವನ್ನು OTTಗೆ ರಿಲೀಸ್ ಮಾಡಲು ರೆಡಿಯಾಗಿದ್ದಾರೆ. ಖೇಡಿ ತನ್ನ ಕಲೆಕ್ಷನ್ನಲ್ಲಿ ಹಿಂದುಳಿದಿದ್ದು ಇದುವರೆಗೂ ಸರಿಸುಮಾರು 40ರಿಂದ 50 ಕೋಟಿ ಕಲೆಕ್ಷನ್ ಮಾಡಿದೆ. ಇತ್ತ KVM ಪ್ರೊಡಕ್ಷನ್ ತಾನು ಹಾಕಿದ ಬಂಡವಾಳವನ್ನು ಹಿಂತೆಗೆಯಲು OTT ಮೊರೆ ಹೋಗಿದ್ದಾರೆ. ಆದರೆ ಚಿತ್ರತಂಡ ಇದುವರೆಗೂ ಖೇಡಿ OTTನಲ್ಲಿ ಯಾವ ಮೊತ್ತಕ್ಕೆ ಸೇಲ್ ಆಗಿದೆ ಎಂದು ಯಾವುದೇ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ. ಒಂದಂತೂ ನಿಜ, ಸಿನಿ ಪಂಡಿತರ ಪ್ರಕಾರ ಖೇಡಿ ಕಮರ್ಷಿಯಲ್ ಫ್ಲಾಪ್ ಆಗಿದೆ ಎಂದು ಹೇಳುತ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಖೇಡಿ ಇದೇ ಜೂನ್ 5ರಂದು OTTನಲ್ಲಿ ರಿಲೀಸ್ ಆಗಲಿದೆ. ಇನ್ನೂ ಈ ಚಿತ್ರವನ್ನು ಯಾರೂ ನೋಡಿಲ್ಲ, OTTನಲ್ಲಿ ನೋಡಿ. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಗೇನನ್ಸುತ್ತೆ, ನೀವು ಮೂವಿನ ನೋಡಿದ್ದೀರಾ ಇಲ್ಲ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.